ಬ್ರದರ್ ಉಮೇಶ್ ಸರ್ ಹಿಂದೆ ಹೋಗಿ ಸರ್ ಹಿಂದೆ ಬನ್ನಿ ಸರ್ ಹಿಂದೆ. ಇಡೀ ರಾಜ್ಯದಲ್ಲಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿದೆ. 14 ಗೆಲ್ತೇವೆ. ಉಳಿದ 14ರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ ನನ್ನ ಪ್ರಕಾರ 24-25 ಲೋಕಸಭಾ ಸೀಟನ್ನು ಗೆಲ್ಲೋರಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ದೇಶದ ಎಲ್ಲ ಜನರ ಅಭಿಪ್ರಾಯ. ದೇಶದಲ್ಲಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದ ಕೊಡುಗೆ 25-26 ಸೀಟನ್ನು ಕೊಟ್ಟರು ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಂಥದ್ದು ನಮ್ಮ ಸಂಕಲ್ಪ. ಆ ರೀತಿಯ ವಾತಾವರಣ ಎಲ್ಲ ಕಡೆ ಇದೆ. ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಬಂದು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. Sir, what today you cast vote? Just now I cast the vote. Yes, sir. Please. And according to me, remaining 14 seats, Lok Sabha seats. Okay. Already to 14 Lok Sabha seats, election is over. Out of 28, according to me, you are going to win minimum 23 to 24 seats. And the atmosphere is very good. Wherever we go, everywhere, the people will say Modi, Modi, Modi. That will have its own effect. And on that basis, I am telling you, on touring in the entire state, you are going to win minimum total 25 to 26 seats in Karnataka. Thank you. ಸರ್ ಈ ಚುನಾವಣೆಯ ಫಲಿತಾಂಶದ್ದು ಒಂದು ಇದು ರಾಜ್ಯ ಸರ್ಕಾರದ ಮೇಲೆ ಆಗುತ್ತಾ ಅಂತ ಇಂಪ್ಯಾಕ್ಟ್ ಆಡಳಿತದ ಮೇಲೆ? ಈಗಲೇ ಏನು ಹೇಳಕ್ಕೆ ಇಚ್ಛೆ ಪಡೋಲ್ಲ. ಚುನಾವಣೆ ಫಲಿತಾಂಶ ಆದಮೇಲೆ ಕಾಂಗ್ರೆಸ್ನವರೇ ತೀರ್ಮಾನ ತಗೊಳ್ಬೇಕು. ಅಲ್ಲಿವರೆಗೂ ಕಾಯ್ತೇವೆ ನಾವು. ಧನ್ಯವಾದ. ನಮಸ್ಕಾರ. So just once again sir, small ಲೋಗ ಮುಚ್ಬೇಡ್ರಪ್ಪ ಸರ್. ಈಗ ಬಿಎಸ್ವೈ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತದಾನವನ್ನ ಮಾಡಿ ಬಂದ ಮೇಲೆ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನುವಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ರು. ಶಿಕಾರಿಪುರದಲ್ಲಿ ದೇವರ ದರ್ಶನ ಪಡೆದು ತಮ್ಮ ಪುತ್ರರೊಂದಿಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇದು ಶಿವಮೊಗ್ಗದ ಚಿತ್ರಣ. ಆದ್ರೆ ಇನ್ನು ಇತ್ತ ಕಲಬುರಗಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಉಮೇಶ್ ಜಾಧವ್ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ತಮ್ಮ ಮತವನ್ನ ಚಲಾಯಿಸಿರುವಂತದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲೆಡೆ ಬಿರುಸಿನ ಮತದಾನ ಶುರುವಾಗಿದೆ. ರಾಜಕೀಯ ನಾಯಕರು, ಘಟಾನುಘಟಿಗಳು, ಅಭ್ಯರ್ಥಿಗಳು, ಕದನ ಕಣದಲ್ಲಿ ನಿಂತಿರುವಂತಹ ಅಭ್ಯರ್ಥಿಗಳು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಪ್ರಮುಖ ಶಿವಮೊಗ್ಗದ ಶಿಕಾರಿಪುರದ ಚಿತ್ರಣ ನಾವು ಗಮನಿಸಿದ್ವಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಈ ಬಾರಿಯೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಕದನದಲ್ಲಿದ್ದಾರೆ. 14 ಕ್ಷೇತ್ರ, 227 ಅಭ್ಯರ್ಥಿಗಳು. ತಾವೇ ನೋಡಿದ್ರಿ, ನರೇಂದ್ರ ಮೋದಿಜಿಯವರು ಒಂದೇ ದಿನ 5 ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಜನರ ಉತ್ಸಾಹ ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ 28 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರ್ತದೆ, ನರೇಂದ್ರ ಮೋದಿಜಿಯವರ ಪರವಾಗಿ ಬರ್ತದೆ. ಜೂನ್ 4ನೇ ತಾರೀಕು ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ಅಚ್ಚರಿಯ ಫಲಿತಾಂಶ. ಕ್ಷೇತ್ರದಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ಅದರಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಮಾಜಿ ಸಿಎಂ ಬಿಎಸ್ವೈ ಹಾಗೂ ಪುತ್ರರಿಬ್ಬರು ವಿಜಯೇಂದ್ರ ಮತ್ತು ರಾಘವೇಂದ್ರ ಅವರ ಜೊತೆಗೂಡಿ ವೋಟಿಂಗ್ ಮಾಡಿ ಬಂದಿದ್ದಾರೆ. ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 23ರಿಂದ 24 ಕ್ಷೇತ್ರವನ್ನ ಗೆಲ್ತೀವಿ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ರು ಯಡಿಯೂರಪ್ಪ. 25 ಕ್ಷೇತ್ರದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದರೆ ಮೈತ್ರಿ ಜೆಡಿಎಸ್ಗೆ 3 ಕ್ಷೇತ್ರವನ್ನ ಬಿಟ್ಟುಕೊಡಲಾಗಿದೆ.
ದೇವರ ದರ್ಶನ ಪಡೆದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು BS ಯಡಿಯೂರಪ್ಪ ಹಾಗೂ ಪುತ್ರರು. ಮತದಾನದ ಹಬ್ಬ ನಡೀತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ವಯೋವೃದ್ಧರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಈಗಷ್ಟೇ ವೋಟಿಂಗ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಬೆಳಿಗ್ಗೆನೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ವೃದ್ಧರೊಬ್ಬರು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಮೂಲಕ ಯುವ ಮತದಾರರಿಗೆ ಮಾದರಿ ಆಗ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ 9 ಗಂಟೆಯ ನಂತರ ಬಿಸಿಲು ನೆತ್ತಿ ಸುಡುತ್ತೆ. ಸೊ ಅದಕ್ಕೂ ಮುನ್ನ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿ ಬಾರಿಯೂ ನಾವು ಗಮನಿಸ್ತೀವಿ, ವಯೋವೃದ್ಧರು ವೋಟಿಂಗ್ ಮಾಡುವಂತಹ ಪ್ರಮಾಣ ಜಾಸ್ತಿ, ಆದರೆ ಯುವ ಮತದಾರರ ಸಂಖ್ಯೆ ಕಡಿಮೆ. ಅವರನ್ನೂ ಕೂಡ ಮತಗಟ್ಟೆಗೆ ಸೆಳೆಯೋ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಕಲ ಪ್ರಯತ್ನವನ್ನ ಮಾಡಿದೆ. ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಸೆಳೆಯೋದಿಕ್ಕೆ ಅಂತಲೇ ಪಿಂಕ್ ಬೂತ್ ಅನ್ನ ನಿರ್ಮಿಸಲಾಗಿದೆ. ಸಖಿ ಮತಗಟ್ಟೆ ನಿರ್ಮಾಣ ಆಗಿದೆ. ಸಕಲ ಪ್ರಯತ್ನ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.